ಯಾವುದೇ ರೀತಿ ಬ್ಯಾಕ್ ಫೈರ್ ಆಗಲ್ಲ, ಯಾವುದೇ ರೀತಿ ಬ್ಲಾಸ್ಟ್ ಆಗಿಬಿಡಲ್ಲ. ಅದೇ ನಾರ್ಮಲ್ ಹೇಳೋದು ರಿವರ್ಸ್ ಹೋಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಡಿವೈಸ್ ಇದ್ದರೆ ಯಾವುದೇ ರೀತಿ ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟ್ ಆಗಿಬಿಡೋದಿಲ್ಲ. ಸಿಲಿಂಡ್ರಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸಿಲಿಂಡರ್ ಇರ್ತಕ್ಕಂಥ ವಾಷರು. ಕೆಲವೊಂದು ಟೈಮಲ್ಲಿ ವಾಷರ್ ಏನಾಗಿರುತ್ತೆ, ಕಟ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ, ಲೂಸ್ ಆಗಿರುತ್ತೆ. ಆವಾಗ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಈ ಥರ ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗುತ್ತೆ. ನೀವು ಲೈಟ್ ಆನ್ ಮಾಡಿ ಮೊಬೈಲ್ ರಿಂಗಾರು ಫೈರ್ ಆಗುತ್ತೆ. ಅದೇ ನಮ್ಮ ಡಿವೈಸ್ ಹಾಕ್ತಾನೆ ನೋಡಿ, ಇವಾಗ ವಾಯ್ಸರ್ ಕಟ್ ಆಗಿದ್ರು ಸಹಿತ ನೀವು ಆರಾಮಾಗಿ ಏನು ಯೂಸ್ ಮಾಡ್ಬೋದು. ಬಟ್ ವಿತೌಟ್ ವಾಯ್ಸರ್ ನಾವು ಏನು ಮಾಡಬಾರ್ದು, ಯೂಸ್ ಮಾಡಬಾರ್ದು. ವಾಯ್ಸರ್ ಕಟ್ ಆಗಿದ್ದರೆ ನಮ್ಮ ಡಿವೈಸ್ ಇತ್ತಂದರೆ ಇಲ್ಲಿ ನೋಡಿ, ಇವಾಗ ಈ ಪೈಪ್ ಏನಾದ್ರು ಹೊರಗಡೆ ಬಂದರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಇನ್ ಕೇಸು ಈ ಪೈಪು ಹಳಿದಾಗಿ ಯೂಸ್ ಮಾಡ್ತೀವಿ, ರಿಂಕಲ್ಸ್ ಬಿದ್ದು ರಾತ್ರಿ ಹೊತ್ತು ಲೀಕ್ ಹಚ್ಚಿ ಈ ಥರ ಏನಾರ ಪೈಪೇ ಡ್ಯಾಮೇಜ್ ಆದರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಆದರೆ ಗ್ಯಾಸ್ ಫುಲ್ ಇದೆಯಾ, ಹಾಫ್ ಇದೆ ಎಲ್ಲ ನೋಡ್ಕೋಬೋದು. ಫುಲ್ ಇದ್ರೆ ಎಂಡ್ವರೆಗೂ ಬರುತ್ತೆ, ಗ್ರೀನ್ಗೆ ಬಂದರೆ ಆಫ್, ರೆಡ್ಡಿಗೆ ಬಂದರೆ ರಿಸರ್ವ್ ಅಂತಕ್ಕಂಥದ್ದು. ಸೊ ಈ ಡಿವೈಸ್ಗೆ 30 ವರ್ಷ ಲೈಫ್ ಇರುತ್ತೆ, 3 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 15 crore rupees ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, 20% ಗ್ಯಾಸ್ ಸೇವ್ ಆಗುತ್ತೆ. ನೀವು ಡೈಲಿ ಇಲ್ಲಿ ಆನ್ ಆಫ್ ಮಾಡಿದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ. ಸರ್ ಇದ್ರದ್ದು ಬೆಲೆ ಬಂದುಬಿಟ್ಟು 4,500 MRP ಇರುತ್ತೆ. ಹೊರಗಡೆ ಎಲ್ಲ 2,500 3,000 ಇದೆ. ಇಲ್ಲಿ ನಮ್ಮ ಹತ್ರ 1,800 ರೂಪಾಯಿ ಆಗುತ್ತೆ. ನಿಮ್ಗೆ ಯಾವ ಏರಿಯಾ ಬೇಕು, ಎಲ್ಲಿ ಬೇಕು, ನಾವು ಇದನ್ನು ಕೊರಿಯರು, ಸ್ಪೀಡ್ ಪೋಸ್ಟು ಅಥವಾ ನಾವೇ ಬಂದುಬಿಟ್ಟು ಕೊಟ್ಬಿಟ್ಟು ಬರ್ತಕ್ಕಂಥದ್ದಿದೆ. ಸೊ ಯಾರಿಗೆ ಬೇಕು ಅವ್ರು ಏನು ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಇದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆಯಾ? ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾನು ಕೊಡ್ತೀವಿ ಸರ್. ಯಾವುದೆಲ್ಲ ಕಂಪ್ನಿ ಆಗುತ್ತೆ ಸರ್ ಇದು? ಸರ್ ಇದು ಇಂಡಿಯನ್ SP ಭಾರತ್ 3 ಗೌರ್ಮೆಂಟ್ ಸಿಲಿಂಡರ್ಗೂ ನಮ್ಮ ಡಿವೈಸ್ನ ಹಾಕ್ಕೋಬಹುದು.